ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 25ನೇ ಪ್ರಶ್ನೆ, ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತ ಚಾಪ್ಟರ್ ಇಂದ ಮೊಘಲರ ವಾಸ್ತುಶಿಲ್ಪದ ಪ್ರಮುಖ ನಿರ್ಮಾಣಗಳು ಯಾವುವು? ಮೊಘಲರು ವಾಸ್ತುಶಿಲ್ಪಕ್ಕೆ ಅನೇಕ ಕೊಡುಗೆಗಳನ್ನು ನೀಡ್ತಾರೆ. ಇವರು ನಿರ್ಮಿಸಿದ ಭವ್ಯವಾದ ಸ್ಮಾರಕಗಳು ಫತೇಪುರ್ ಸಿಕ್ರಿ ಮತ್ತು ಆಗ್ರಾ ಹಾಗೂ ದೆಹಲಿಯಲ್ಲಿ ಇವೆ ಮಕ್ಕಳೇ. ಶಾಜಹಾನ್ ಇವರ ರಾಜನಾಗಿದ್ದಂತಹ ಮುಘಲ್ ದೊರೆಯಾಗಿದ್ದಂತಹ ಶಾಜಹಾನ್ ಆಗ್ರಾದಲ್ಲಿ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್ ಮತ್ತು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಲಾಹೋರ್ ಹಾಗೂ ಅಲಹಾಬಾದ್ನಲ್ಲಿ ಆಗ್ರಾದ ಮಾದರಿಯ ಕೋಟೆಗಳನ್ನು ನಿರ್ಮಿಸ್ತಾರೆ. ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರಲ್ಲಿ ಕೆಂಪು ಕೋಟೆ ದಿವಾನಿ ಖಾಸ್, ರಂಗ್ ಮಹಲ್, ಮುಮ್ತಾಜ್ ಮಹಲ್, ಮೋತಿ ಮಸೀದಿ, ನಕ್ಕರ್ ಖಾನ, ಖಾಸ್ ಮಹಲ್ ಮುಂತಾದ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಯಿತು. ಇವುಗಳಲ್ಲದೆ ದೇಶದ ಅತ್ಯಂತ ದೊಡ್ಡದಾದ ಜಾಮಿಯಾ ಮಸೀದಿ ಸಹ ಶಹಜಹಾನ್ನ ಕಾಲದಲ್ಲಿ ದೆಹಲಿಯಲ್ಲಿ ನಿರ್ಮಾಣಗೊಂಡಿತು. ಅಕ್ಬರ್ನ ಕಾಲದಲ್ಲಿ ದೌಲತ್ ಖಾನ, ಕ್ವಾಜಾಬಾಗ್, ದಫ್ತರ್ ಖಾನ, ಇಬಾದತ್ ಖಾನ, ಮಕ್ತಬ್ ಖಾನ, ಜೋಧಾಬಾಯಿ ಅರಮನೆ, ಪಂಚ್ ಮಹಲ್, ಬೀರ್ಬಲ್ ಮನೆಗಳು ನಿರ್ಮಾಣವಾದವು. ಇವು ಮೊಘಲರು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳು. ಓಕೆನಾ? ಥ್ಯಾಂಕ್ ಯು.